ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಹೆಂಗಿದ್ರೆ ಎಲ್ಲರೂ ಗೈಸ್, ವಿಡಿಯೋ ತಮ್ಮನೇ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ಇವತ್ತು ಏನ್ರ ಬಗ್ಗೆ ಮಾತಾಡ್ತಾ ಇದೀವಿ ಅಂತ. ಎಸ್, ಆಲ್ಮೋಸ್ಟ್ ತುಂಬಾ ದಿನ ಆಯ್ತು ವಿಡಿಯೋ ಮಾಡಿ. ಏನ್ ಮಾಡೋಣ, ಫುಲ್ ಬಿಸಿ. ಅಣ್ಣ ಫುಲ್ಲು ಬಿಸಿ. ಈಗ ಇನ್ಸ್ಟಾಗ್ರಾಮಲ್ಲಿ ಕಂಟೆಂಟ್ ಕ್ರಿಯೇಷನ್ ಮಾಡ್ತಾ ಇದೀನಿ ಅನ್ನಕ್ಕೆ ಅದನ್ನು ಏನೂ ಮಾಡ್ತಾ ಇಲ್ಲ, ಯೂಟ್ಯೂಬಲ್ಲೂ ಏನೂ ವಿಡಿಯೋ ಆಗ್ತಾ ಇಲ್ಲ, ಆದರೂ ಅಣ್ಣ ಫುಲ್ ಬಿಸಿ. ಸೊ ಎಸ್, ಏನಾಯಿತು ಏನು ಕತೆ ಎಲ್ಲ ನೋಡೋಣ. ಆ್ಯಂಡ್ ಈ ವಿಡಿಯೋ ಬಂದ್ಬಿಟ್ಟು ಒಂದು Q&A ವಿಡಿಯೋ ಮಾಡ್ತಾ ಇದ್ದೀನಿ. ಜಸ್ಟ್ ಒಂದು ಸ್ವಲ್ಪ ಹೆಲ್ಪ್ ಆಗಲಿ ಆ್ಯಂಡ್ ಒಂದು ಸ್ವಲ್ಪ ನಮ್ಮ ಬಗ್ಗೆ ಗೊತ್ತಾಗಲಿ ಆ್ಯಂಡ್ ಒಂದು ಅಪ್ಡೇಟ್ ಥರ, ಆಮೇಲೆ ಹಂಗೆ ನಾನು ಬದುಕಿದ್ದೀನಿ ಅಂತ ತೋರಿಸ್ಕೊಳಕ್ಕೆ ಒಂದು ವಿಡಿಯೋ. ಸೊ Q&A ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಯಾವಾಗಲೂ ಮಾಡಬೇಕಿತ್ತು ವಿಡಿಯೋ, ಟೈಮ್ ಇಲ್ಲ ಟೈಮ್ ಇಲ್ಲ. ಸೊ ಜಾಸ್ತಿ ವೇಸ್ಟ್ ಮಾಡ್ದಲ್ಲೇ, ಜಾಸ್ತಿ ನಿಮಗೆ ಬೋರ್ ಆಗ್ದಲ್ಲೇ ಪಟ್ ಅಂತ ನುಗ್ಗೋಣ. ಸೊ ಎಸ್, ನನ್ನ ಚಾನಲಲ್ಲಿ ಇದು ನನ್ನ ಫಸ್ಟು Q&A. ಇನ್ಸ್ಟಾಗ್ರಾಮಲ್ಲಿ ಆಗಲೇ ಒಂದು ವಾರದ ಮುಂಚೆನೇ ಹಾಕಿದ್ದೆ, ಆ್ಯಸ್ ಕ್ವಶನ್ಸ್ ಫಾರ್ ಯೂಟ್ಯೂಬು Q&A ಮಾಡ್ತಾಯಿದ್ದೀನಿ ಈ ಥರ. ಸೊ ಕ್ವಶನ್ಸ್ ಏನೋ ಬಂದಿರೋದೇ ಒಂದು ಸ್ವಲ್ಪ ಕಮ್ಮಿ, ಬಟ್ ಸಕ್ಕದಾಗಿರೋ ಕ್ವಶನ್ಸ್ ಬಂದಿದೆ. ಎಸ್, ಆ ಒಂದು ಕ್ವಶನಿಂದ ಅದ್ರ ಬಗ್ಗೆ ಹೇಳೋದ್ರಿಂದ ತುಂಬ ಜನಕ್ಕೆ ಹೆಲ್ಪ್ ಆಗ್ಬೋದು. ಸೊ ಎಸ್, ನನ್ನ ಚಾನಲಲ್ಲಿ ಫಸ್ಟು Q&A ಆ್ಯಂಡ್ ಈ ಥರ ತಿಂಗ್ಳಿಗೊಂದು ಸತಿನೋ ಎರಡು ತಿಂಗ್ಳಿಗೊಂದು ಸತಿ ಮಾಡ್ತಾರಣ. ಅವಾಗ ನಿಮ್ಗೊಂದು ಸ್ವಲ್ಪ ಏನಾದರೂ ಒಂದು ನಾಲೆಜು, ಒಂದು ಎಂಟರ್ಟೈನ್ಮೆಂಟು ಏನಾರ ಒಂದು ಸಿಗುತ್ತೆ. ಸೊ ನೀವೇನಾದ್ರು ಇನ್ಸ್ಟಾಗ್ರಾಮಲ್ಲಿ ನನ್ನ ಫಾಲೋ ಮಾಡ್ತಿಲ್ಲ ಅಂದರೆ ಪಕ್ಕದಲ್ಲಿ ಪೇಜ್ ಹಾಕ್ತೀನಿ, ಫಾಲೋ ಮಾಡ್ಕೊಳ್ಳಿ. ಆ್ಯಂಡ್ ಇವತ್ತಿನ ಫಸ್ಟ್ ಕ್ವಶನ್ ಏನು ಅಂತ ನೋಡೋಣ. ಸೊ ಫಸ್ಟು ಕ್ವಶನ್ನು, ಯುವರ್ ಏಜ್ ಹೈಟು. ನನ್ನ ಏಜು ಕೇವಲ 22 ವರ್ಷ ಅಷ್ಟೇ. ಎಸ್, ನನಗೆ ಏಜ್ ಇನ್ನೂ 22 ವರ್ಷ. ನಾನು ಹುಟ್ಟಿರೋದು ಮಾರ್ಚಲ್ಲಿ. ಆ್ಯಂಡ್ ನನ್ನ ಹೈಟ್ ಬಂದ್ಬಿಟ್ಟು 5.3. ನೋಡಿ, ಇಷ್ಟೇ ನಾನು ಹೇಳಿರೋದು. ನನ್ನ ಹೆಸರು ನಿಮಗೆ ಗೊತ್ತು, ನನ್ನ ಏಜ್ ಹೇಳಿದ್ದೀನಿ, ಈಗ ನನ್ನ ಹೈಟ್ ಹೇಳಿದ್ದೀನಿ, ನನ್ನ ಪ್ರೊಫೆಷನ್ ಎಲ್ಲ ನಿಮಗೆ ಗೊತ್ತು. ಸೊ ಯಾರು ಒಂದು ಚೆನ್ನಾಗಿರೋ ಹುಡುಗಿ ಸಿಕ್ಕಿದ್ರೆ ಪ್ರಿಫರ್ ಮಾಡಿ ಕಳಿಸ್ಕೊಡಿ. ಅಲ್ಲ, ಹುಡುಗಿರು ಮಾತ್ರ ಅವ್ರ ಏಜು, ಅವ್ರ ಹೈಟು, ಅವ್ರ ವೆಯ್ಟು ಎಲ್ಲ ಹೇಳ್ಕೊಳಕ್ಕೆ ನಾಚಿಕೆ ಪಟ್ಕೋತಾರೆ. ಬಟ್ ನಮಗೆ ಮಾತ್ರ ಟಕ್ ಟಕ್ ಅಂತ ಫಸ್ಟು ಕ್ವಶನ್ ಯುವರ್ ಏಜು, ಯುವರ್ ಹೈಟು, ಯುವರ್ ವೆಯ್ಟು ಪಟ ಕೇಳ್ಬಿಡ್ತಾರೆ. ಅದಕ್ಕೆ ನಾವು ಪಟ ಅಂತ ಹೇಳ್ಬಿಡ್ಬೇಕು. ಬಟ್ ಹುಡುಗಿರು ಮಾತ್ರ ತುಂಬ ನಾಚ್ಕೋತಾರೆ. ಯಾಕೆ? ಪಾರ್ಶಿಯಾಲಿಟಿ ಮಾಡ್ತವ್ರೆ. ನೆಕ್ಸ್ಟ್ ಕ್ವಶನ್, ಬ್ರೋ ಈ ವರ್ಷ ಎಲ್ಲ ಚೆನ್ನಾಗಿ ಬಾಡಿ ಮಾಡೋಣ. ಎಷ್ಟನೇ ವರ್ಷದಿಂದ ಈ ಥರ ಹೇಳ್ತಾ ಇರೋದು? ನಾನು ಅಂದ್ಕೊಂಡಿರೋ ಪ್ರಕಾರ ನಾನೇ ಒಂದು 2 ವರ್ಷದಿಂದ ಹೇಳ್ತೇನೆ ಈ ವರ್ಷ ಚೆನ್ನಾಗಿರೋ ಬಾಡಿ ಮಾಡೋಣ, ಈ ವರ್ಷ ಚೆನ್ನಾಗಿರೋ ಬಾಡಿ ಮಾಡೋಣ ಅಂತ. ಇನ್ನು ನೀವೆಲ್ಲ ಎಷ್ಟು ವರ್ಷದಿಂದ ಆ ಥರ ಹೇಳ್ತಾ ಇರೋ ನೀವೇ ಯೋಚನೆ ಮಾಡಿ. ಸೊ ಇನ್ಮೇಲಿಂದ ಈ ಥರ ಈ ವರ್ಷ ಆದರೂ ನಾವು ಬಾಡಿ ಮಾಡೋಣ ಅಂತ ಹೇಳೋ ಬದಲು ಬರೋ ಜನವರಿ ಅಷ್ಟರಲ್ಲಿ ನನಗೆ ಮೆಸೇಜ್ ಹಾಕಿ, ಬ್ರೋ ಈ ವರ್ಷ ನಾನು ಬಾಡಿ ಮಾಡಿದ್ದೀನಿ, ಹೊಸದಾಗಿ ಟ್ರಾನ್ಸ್ಫಾರ್ಮ್ ಆಗಿ ಹೊಸ ವರ್ಷಕ್ಕೆ ಕಾಲು ಇಕ್ಕಿದ್ದೀನಿ ಅಂತ ನನಗೆ ಮೆಸೇಜ್ ಹಾಕಿ. ಅವಾಗ ಕೇಳ್ತೀನಿ. ಬೇಜಾರಾಗ್ಬಿಟ್ಟಿದೆ ಈ ಮಾತುಗಳೆಲ್ಲ ಕೇಳಿ. ಈ ವರ್ಷ ನನಗೆ ಒಳ್ಳೆ ಟ್ರಾನ್ಸ್ಫಾರ್ಮೇಷನ್ ಮಾಡ್ತೀನಿ, ಈ ವರ್ಷ ಒಳ್ಳೆ ಬಾಡಿ ಮಾಡ್ತೀನಿ. ಇಲ್ಲಿ ನಾವು 2 ವರ್ಷದಿಂದ ಮುಕ್ಳರ್ಕೊಂಡು ಮಾಡ್ತಾ ಇದ್ದೀವಿ, ಇವರು 6 ತಿಂಗಳಲ್ಲಿ ಮಾಡ್ತಾರಂತೆ. ಮಾಡಿ ಒಂದು ಸ್ವಲ್ಪ ಚೇಂಜ್ ಆಗಿ. ನೆಕ್ಸ್ಟ್ ಕ್ವಶನ್, ನಿಮ್ಮ ಕನಸಿನ ರಾಣಿ ಬಗ್ಗೆ ಹೇಳಿ ಬ್ರದರ್. ಕನಸಿನ ರಾಣಿ, ಕನಸಲ್ಲಿರೋ ರಾಣಿ ಎಲ್ಲ ಹೇಳಿದ್ರೆ ಅವರು ಒರಿಜಿನಲ್ ಆಗಿ ಬೇಡ ನನಗೆ. ಇರಿಟೇಷನ್ ಆಗುತ್ತೆ ನನಗೆ ಅವರು. ಬೇಡ, ಹಿಂಗೆ ಅರ್ಥ ಆಗಬೇಕು ಅನ್ಸುತ್ತೆ. ಸೊ ಕನ್ಸಲ್ಲಿ ಬರೋ ರಾಣಿದಿರೆಲ್ಲ ನನ್ಸಿಗೆ ಬೇಡ ನನಗೆ. ಕನ್ಸಿಗೆ ಬರೋರು ಕನ್ಸಲ್ಲೇ ಇರಲಿ, ನನ್ಸಿಗಲ್ಲಿ ಯಾರು ಬರ್ಬೇಕು ಅವರೇ ಬರಲಿ. ಕನ್ಸಲ್ಲಿರೋರೆಲ್ಲ ಒರಿಜಿನಲ್ ಆಗಿ ಬಂದ್ಬಿಟ್ರೆ ಚೆನ್ನಾಗಿರಲ್ಲ. ಸೊ ಅವ್ರು ಅಲ್ಲೇ ಇರಲಿ, ನಾವು ಇಲ್ಲೇ ಇರ್ತೀವಿ. ಕನ್ಸಲ್ಲಿರೋರು ಕನ್ಸಿಗೆ ಬರಲಿ ಬ್ರೋ, ಒರಿಜಿನಲ್ ಲೈಫಿಗೆ ಅವ್ರು ಬೇಡ. ಜೀವನ ನಂದಿಗೆ ಕೊಟ್ಟು ಹೋಗ್ಬಿಡುತ್ತೆ. ಸೊ ಹಂಗಂತ ಇವಾಗ ಕನ್ಸಿನ ರಾಣಿ ಯಾರು ಅಂತ ಹೇಳಿದ್ರೆ, ನಾನು ಹೆಸರು ಜಾಸ್ತಿ ಜ್ಞಾಪನ ಮಾಡಿಕೊಂಡಿಲ್ಲ. ಅವ್ರ ಹೆಸರೆಲ್ಲ ಒಂಥರ ಬೇರೆ ಡಿಫ್ರೆಂಟ್ ಆಗಿರುತ್ತೆ. ನಾನು ಹೆಸರೆಲ್ಲ ಅಷ್ಟೊಂದು ಜ್ಞಾಪನ ಮಾಡಿಕೊಂಡಿಲ್ಲ. ಎಸ್, ಮುಖ ಪರಿಚಯ ಅಷ್ಟೇ, ಹೆಸರು ಎಲ್ಲ ಗೊತ್ತಿಲ್ಲ ನನಗೆ. ಎಲ್ಲರದ್ದು ಮುಖ ಪರಿಚಯ ಇದೆ ಅಷ್ಟೆ. ನೆಕ್ಸ್ಟ್ ಕ್ವಶನ್,
ನೀವು ಯಾವಾಗ ನಿಮ್ಮ ಫಸ್ಟ್ ಕಾಂಪಿಟೇಷನ್ ಆಡ್ತೀರಾ? ಫಸ್ಟ್ ಕಾಂಪಿಟೇಷನ್, ಎಸ್, ಇದ್ರ ಬಗ್ಗೆ ನನಗೆ ತುಂಬ ಮೆಸೇಜಸ್ ಬಂದಿದೆ. ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಕಡೆ ಸಿಗ್ದವರು ಎಷ್ಟೋ ಜನ ಕೇಳ್ತವ್ರೆ, ಸೊ ನೀವು ಫಸ್ಟ್ ಕಾಂಪಿಟೇಷನ್ ನೀನು ಯಾವಾಗ ಆಡ್ತೀಯಾ ಅಂತ. ಅದಕ್ಕೆ ಒಂದು ಒಳ್ಳೆ ಟೈಮ್ ಕೂಡ ಬರಬೇಕು, ಒಳ್ಳೆ ಸಮಯ ಕೂಡ ಬರಬೇಕು. ಅದು ಯಾವಾಗ ಬರುತ್ತೆ ಗೊತ್ತಿಲ್ಲ, ಬಟ್ ಬರುತ್ತೆ. ನಾನು ಯಾವಾಗ ಆಡ್ತೀನೋ ಗೊತ್ತಿಲ್ಲ, ಬಟ್ ಆಡ್ತೀನಿ. ಅದೇನೆಂದರೆ ಕೋಚ್ ಮೇಲೆ ಡಿಪೆಂಡ್. ಅವ್ರು ಯಾವಾಗ ಹೇಳ್ತಾರೆ ಅವಾಗ ಆಡಬೇಕು, ಅವ್ರು ಯಾವಾಗ ಹೇಳ್ತಾರೆ, ಅವ್ರು ಯಾವಾಗ ಎಸ್ ಮನು ನೀನು ಇವಾಗ ಆಡೋಕ್ಕೆ ರೆಡಿ ಇದೆಯಾ ಅಂದರೆ ಮಾತ್ರನೇ ನಾನು ಆಡೋದು. ಸುಮ್ಮನೆ ಅವಾಗ ಆಡ್ಕೊಂಬರೋಕ್ಕೆ ಇನ್ನೊಂದು 6 ತಿಂಗಳಲ್ಲೂ ನಾನು ಆಡ್ಬಿಟ್ಟು ಬಂದ್ಬಿಡ್ಬೋದು. ಬಟ್ ಹೋದರೆ ಗೊತ್ತಲ್ಲ, ಒಳ್ಳೆ ಪ್ಲೇಸ್ಮೆಂಟ್ ಆಗಬೇಕು. ಅದಕ್ಕೋಸ್ಕರ ನಿಧಾನ ಆದರೂ ಪರವಾಗಿಲ್ಲ, ನಿಧಾನವಾಗಿ ಹೋಗೋಣ ಅಂತ ಅಪ್ಡೇಟ್ ಕೊಡ್ತೀನಿ. ಯಾವಾಗ ಏನು ಕತೆ, ಯಾವಾಗ ಆಡ್ತೀನಿ, ನಾವು ಒಂದು ಸ್ವಲ್ಪ ಕೋಚ್ ಹತ್ರ ಮಾತಾಡ್ಬಿಟ್ಟು ಹೇಳ್ತೀನಿ ಯಾವಾಗ ಏನು ಕತೆ, ಏನು ಯಾವಾಗ ಆಡ್ತೀನಿ, ಎಲ್ಲ ಆಡ್ತಾಯಿದ್ದೀನಿ ಹೇಳ್ತೀನಿ. ಬಟ್ ಒಳ್ಳೆ ಸೆನ್ಸೇಷನ್, ಚೆನ್ನಾಗಿ ಒಂದು ಒಳ್ಳೆ ಪ್ಲೇಸ್ಮೆಂಟ್ ತೊಗೋಬೇಕು ಅಂತಲೇ ಒದ್ದಾಡ್ತಾ ಇರೋದು. ಸೊ ಅದಕ್ಕೋಸ್ಕರ ಇನ್ನು ಯಾವುದು ನಾವು ಈಗಲೇ ಡಿಸೈಡ್ ಮಾಡೋಕ್ಕಾಗಲ್ಲ. ಒಂದು ಒಳ್ಳೆ ಪ್ಲೇಸ್ಮೆಂಟ್ಗೋಸ್ಕರ ಒಂದು ಒಳ್ಳೆ ಪ್ಲೇಸ್ಮೆಂಟ್ ಮಾಡಲೇಬೇಕು ಅಂತಲೇ ಒದ್ದಾಡ್ತಾ ಇರೋದು. ಸುಮ್ಮನೆ ಹೋಗಿ ಆಡ್ಕೊಬರೋದು, ಎಲ್ಲರೂ ಆಡ್ಕೊಬರ್ತಾರೆ, ಬಟ್ ಅಷ್ಟೆಲ್ಲ ಖರ್ಚು ಮಾಡಿದಕ್ಕೂ ಪ್ರಯೋಜನ ಇರಬೇಕು. ಸೊ ಅದಕ್ಕೋಸ್ಕರ ಕಾಂಪಿಟೇಷನ್ ಯಾವಾಗ ಆಡ್ತೀನಿ, ಆಡೋದಂತೂ ಪಕ್ಕ, ಆಡದೆ ಅಂತೂ ನಾನು ಇರಲ್ಲ, ಆಡ್ತೀನಿ. ಬಟ್ ಎಸ್, ನೆಕ್ಸ್ಟ್ ವರ್ಷ ಆಡ್ತೀನಿ ಅಂದಿದ್ದು ಒಂದು ಅದ್ರ ನೆಕ್ಸ್ಟ್ ವರ್ಷ ಆಗ್ಬೋದು, ಇಲ್ಲ ನೆಕ್ಸ್ಟ್ ವರ್ಷ, ಒಟ್ಟಿನಲ್ಲಿ ಗೊತ್ತಿಲ್ಲ ಯಾವಾಗ ಆಗುತ್ತೋ ಗೊತ್ತಿಲ್ಲ. ಬಟ್ ಖಂಡಿತ ಅದು ನನಗೆ ಗೊತ್ತಾಗಿದ್ದ ತಕ್ಷಣ ಎಸ್ ನಾನು ಇವಾಗ ಆಡ್ಬೋದು ಅಂತ ಇವಾಗ ನಾನು ಆಡ್ಬೋದು, ನಾನು ರೆಡಿ ಇದ್ದೀನಿ ಅಂತ ನನಗೆ ಅನಿಸಿದ ತಕ್ಷಣ ನಾನು ನಿಮ್ಗೆ ಅಪ್ಡೇಟ್ ಫಸ್ಟ್ ನಿಮಗೆ ಕೊಡ್ತೀನಿ. ಸೊ ನೆಕ್ಸ್ಟ್, ಅಣ್ಣ, ಐ ಸ್ಟಾರ್ಟೆಡ್ ಮೈ ನ್ಯೂ ಇನ್ಸ್ಟಾ ಪೇಜ್, ಗಿವ್ ಮೀ ಸಮ್ ಟಿಪ್ಸ್ ಟು ಮೇಕ್ ಮೈ ಕಂಟೆಂಟ್ ಬೆಟರ್ ಇನ್ ದಿಸ್ ಜರ್ನಿ ಆ್ಯಸ್ ಎ ಬಿಗಿನರ್. ಕಂಟೆಂಟ್ ಕ್ರಿಯೇಷನ್, ಎಸ್, ಈ ವಿಡಿಯೋ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ಎಷ್ಟೊಂದು ಜನ ನನಗೂ ಮೆಸೇಜ್ ಮಾಡಿದ್ದೀರಾ ದಟ್ ನಾನು ಈ ಥರ ಕಂಟೆಂಟ್ ಕ್ರಿಯೇಷನ್ ಮಾಡ್ತಾಯಿದ್ದೀನಿ, ಈ ಥರ ನಾನು ಕಂಟೆಂಟ್ ಕ್ರಿಯೇಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಏನಾರ ಟಿಪ್ಸ್ ಕೊಡಿ, ಹೆಲ್ಪ್ ಮಾಡಿ ಅಂತ. ನಾನು ಎಲ್ಲರಿಗೂ ಹೇಳೋದೊಂದೇ, ಈ ಕಂಟೆಂಟ್ ಕ್ರಿಯೇಷನ್ ಫೀಲ್ಡ್ಗೆ ಅಂತ ಬಂದಾದ ಮೇಲೆ ನಾನು ಅಬ್ಸರ್ವ್ ಮಾಡಿರೋದು ಒಂದು, ನಿಮಗೆ ಪಾಸಿಟಿವ್ಗಿಂತ ನೆಗೆಟಿವೇ ಜಾಸ್ತಿ ಬರುತ್ತೆ. 100% 100 ಜನ ಇರ್ತಾರೆ ಅಂದರೆ ಅದರಲ್ಲಿ 20 ಜನ ನಿನಗೆ ಸಪೋರ್ಟ್ ಮಾಡೋರು, 80 ಜನ ನಿನ್ನ ನೋಡಿ ತಿಕ್ಕ ಹೊರ್ಕೋತಾರೆ. ಅದು ನಂಬರ್ ಫಸ್ಟ್. ಜಾಸ್ತಿ ನೆಗೆಟಿವಿಟಿ ಬರುತ್ತೆ ಬ್ರೋ. ಫಸ್ಟ್ ಆಫ್ ಆಲ್ ಜಾಸ್ತಿ ನೆಗೆಟಿವಿಟಿ ಬರುತ್ತೆ, ಅದನ್ನು ಫಿಕ್ಸ್ ಮಾಡ್ಕೊಬಿಡಿ. ನಾನು ಏನೇ ನೆಗೆಟಿವಿಟಿ ಬಂದ್ರೂ ನಾನು ಯಾವ್ದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ, ಯಾವ ನನ್ನ ಮಕ್ಳಿಗೆ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ. ನಾನು ಮಾಡ್ತೀನಿ ಅಂದರೆ ಮಾತ್ರ ಎಸ್ ನೀವು ಇದಕ್ಕೆ ಎಂಟ್ರಿ ಆಗ್ಬೋದು. ಆ್ಯಂಡ್ ಎರಡನೇದು, ಕಂಟೆಂಟ್ ಕ್ರಿಯೇಷನ್ ಬೆಟರ್ ಮಾಡ್ಕೊಳ್ಳೋಕ್ಕೆ ನಿಮ್ಮನ್ನ ನೀವು ಹಾಳು ಮಾಡ್ಕೊಳಕ್ಕೆ ಹೋಗಬೇಡಿ. ಮೀನ್ಸ್ ಯಾಕೆ ಅಂದರೆ ಇವಾಗ ಮೈಕ್ ತೊಗೋಬೇಕು, ಕ್ಯಾಮ್ರಾನೇ ಬೇಕು, ಒಳ್ಳೆ ಲೈಟಿಂಗ್ ಬೇಕು, ಒಳ್ಳೆ ಕ್ಯಾಮ್ರಾ ಸೆಟ್ಟಿಂಗ್ಸೇ ಬೇಕು, ಆ ಥರ ಎಲ್ಲದ್ರ ಮೇಲೆ ಇನ್ವೆಸ್ಟ್ ಮಾಡಿ ನಿಮ್ಮನ್ನ ನೀವು ಹಾಳು ಮಾಡ್ಕೊಳಕ್ಕೆ ಹೋಗಬೇಡಿ. ಎಸ್, ಅವೆಲ್ಲ ಇದ್ದರೆ ಕಂಟೆಂಟ್ ಇನ್ನೂ ಚೆನ್ನಾಗಿರುತ್ತೆ, ಚೆನ್ನಾಗಿ ಒಳ್ಳೆ ಕ್ವಾಲಿಟಿ ಇರುತ್ತೆ, ಚೆನ್ನಾಗಿ ರೀಚ್ ಆಗುತ್ತೆ. ಬಟ್ ಅದರಿಂದ ಇನ್ನೂ ಏನಾರು ಇನ್ಕಮ್ ಸೋರ್ಸ್ ಕ್ರಿಯೇಟ್ ಆದರೆ ನೀವು ಅದಕ್ಕೆ ಇನ್ವೆಸ್ಟ್ ಮಾಡ್ಬೋದು. ಇಲ್ಲ ಆಗುತ್ತೆ ಅಂತ ಮುಂದೆ ಫ್ಯೂಚರಲ್ಲಿ ನಿಮ್ಗೊಂದು ಐಡಿಯಾ ಇರುತ್ತೆ ಅಂದರೆ ನೀವು ಮಾಡ್ಬೋದು. ಸುಮ್ಮನೆ ಏನೂ ಇಲ್ಲ, ಎತ್ತನೂ ಇಲ್ಲ, ಗೊತ್ತಿಲ್ಲಲ್ಲ, ಸುಮ್ಮನೆ ಇದರಲ್ಲಿ ದುಡ್ಡು ಹಾಕ್ತೀನಿ ಅಂದರೆ ವೇಸ್ಟ್. ಸೊ ಒಂದು ನಿಧಾನಕ್ಕೆ ಅಪ್ಗ್ರೇಡ್ ಮಾಡ್ಕೊಂಡು ಹೋಗಿ, ಇದರಿಂದ ಪಕ್ಕಾ ಇನ್ಕಮ್ ಬರುತ್ತೆ, ಫ್ಯೂಚರಲ್ಲಾದರೂ ಬರುತ್ತೆ ಅಂದರೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿ. ಇಲ್ವಾ, ಇದರಿಂದ ಇನ್ಕಮ್ ಸೋರ್ಸ್ ಕ್ರಿಯೇಟ್ ಆಗ್ತೈತೆ, ನನಗೆ ಇನ್ನೊಂದು ಸ್ವಲ್ಪ ಒಳ್ಳೆ ಕ್ವಾಲಿಟಿ ಕೊಡಬೇಕು ಅಂದರೆ ಎಸ್, ಕಂಟೆಂಟ್ ಕ್ರಿಯೇಷನ್ನ ಬೆಟರ್ ಮಾಡ್ಕೊಳ್ಳೋಕ್ಕೆ ನೀವು ಅಪ್ಗ್ರೇಡ್ ಆಗ್ಬೋದು. ಏನೂ ಇಲ್ಲ ಅಂದರೆ ನೀವು ನಿಮ್ಮ ಹತ್ರ ಏನಿದೆ ಅದರಲ್ಲೇ ಮಾಡಿ, ನಿಮ್ಮ ಐಡಿಯಾಸ್ ಏನಿದೆ ಅದೇ ಮಾಡಿ. ಬಟ್ ನಿಮ್ಮ ಐಡಿಯಾಸ್ ಏನಿದೆ ಅದು ಯುನೀಕ್ ಆಗಿರಲಿ. ಮೀನ್ಸ್ ನಿಮ್ಗೆ ಏನು ಅನಿಸುತ್ತೆ ಅದನ್ನು ಹೇಳಿ, ಬೇರೆಯವ್ರು ಅದನ್ನು ಹೇಳಿದ್ರು ನೀವು ತಲೆ ಕೆಡಿಸ್ಕೋಬೇಡಿ. ಬಟ್ ನಿಮ್ಗೇನು ಅನಿಸುತ್ತೆ ಅದನ್ನೇ ಹೇಳಿ, ನಿಮ್ಮ ಯುನೀಕ್ ಆಗಿರಲಿ ಅಷ್ಟೇ. ಇವಾಗ ಎಲ್ಲರೂ ಹೇಳೋದನ್ನ ನೀವು ಹೇಳಿದ್ರೆ ಏನು ಪ್ರಯೋಜನ ಇದೆ? ಏನೂ ಇಲ್ಲ. ಬಟ್ ಏನಾದರೂ ಒಂದು ಯುನೀಕ್ನೆಸ್ ಇದ್ದಾಗ ಎಸ್, ಇವ್ನು ಯಾರೋ ಹೊಸೊಬ್ಬ ಅಂತ, ಹೊಸ ಮುಖ ಅಂತ ಕಂಡುಹಿಡಿತಾರೆ ಅಷ್ಟೇ. ಇದು ನಾನು ಅಬ್ಸರ್ವ್ ಮಾಡಿರೋದು. ಆ್ಯಂಡ್ ನೀವು ಯೂಸ್ ಮಾಡಿಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ. ಫ್ಯೂಚರ್ ಪ್ಲ್ಯಾನ್ಸ್ ಅಂದರೆ ಈಗ ಪ್ಯಾಷನ್ ಪ್ರಕಾರ ಬಂದರೆ ಎಸ್, ನಾನೀಗ ಫಿಟ್ನೆಸ್ ಫೀಲ್ಡಲ್ಲಿ ಇರೋದ್ರಿಂದ
ಇವಾಗ ನಾನು ಫ್ಯೂಚರಲ್ಲಿ ಕಾಂಪಿಟೇಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಎಸ್, ಅದು ಮಾಡ್ತೀನಿ. ಆ್ಯಂಡ್ ಅದು ಬಿಟ್ಟರೆ ನನಗೆ ಸಪ್ರೇಟಾಗಿ ಇರೋ ಪ್ಲ್ಯಾನ್ ಏನು ಅಂತಂದರೆ, ಎಷ್ಟೊಂದು ಜನ ಬೇರೆಯವ್ರ ಹತ್ರ ಅಪ್ರೋಚ್ ಮಾಡ್ತಾ ಇರ್ತಾರೆ, ಈ ಥರ ನಾನು ವೆಯ್ಟ್ ಲಾಸ್ ಆಗಬೇಕು, ನಾನು ಪರ್ಸ್ನಲ್ ಟ್ರೈನಿಂಗ್ ತೊಗೋಬೇಕು ಅಂತ. ಬಟ್ ಬೇರೆ ಕಡೆ ಎಲ್ಲ ಅವರು ಅಫೋರ್ಡ್ ಮಾಡದೇ ಇರೋಷ್ಟು ಪ್ರೈಸಸ್ ಇದೆ. 100% ಅದು ನನಗೂ ಗೊತ್ತು. ಬೇರೆ ಕಡೆ ಎಲ್ಲ ಅವ್ರು ಅಫೋರ್ಡೇ ಮಾಡೋಕ್ಕಾಗಲ್ಲ, ಅಷ್ಟು ಪ್ರೈಸಸ್ ಹೈ ಇದೆ. ಬಟ್ ನನಗೆ ನನ್ನ ಕೈಯಲ್ಲಿ ಆದಷ್ಟು ಕಮ್ಮಿ ರೇಟ್ಗೆ, ಆದಷ್ಟು ಎಲ್ಲರೂ ಅಫೋರ್ಡ್ ಮಾಡೋವಂಥ ಪ್ರೈಸ್ಗೆ ಎಲ್ಲರೂ ಟ್ರಾನ್ಸ್ಫಾರ್ಮೇಷನ್ ಮಾಡಬೇಕು. ಆ್ಯಂಡ್ ಅದು ಹೆಂಗೆ ಟ್ರಾನ್ಸ್ಫಾರ್ಮ್ ಆದಮೇಲೆ ಅಕಸ್ಮಾತ್ ಪರ್ಸ್ನಲ್ ಟ್ರೈನಿಂಗ್ ಇಲ್ಲ ಅಂದ್ರೂ ಅವರೇ ಹೆಂಗೆ ಟ್ರಾನ್ಸ್ಫಾರ್ಮ್ ಆಗ್ಬೋದು, ಇದೆಲ್ಲ ನಾಲೆಜ್ ಅವ್ರಿಗೆ ತುಂಬಬೇಕು. ಸೊ ಎಸ್, ಇವಾಗ ಬೇರೆ ಕಡೆ ಎಲ್ಲ ಫಿಟ್ನೆಸ್ಸಲ್ಲಿ ಎಷ್ಟು ಇಂಟ್ರೆಸ್ಟ್ ಇದ್ದಾರೆ ಅಂದರೆ ಯೋಚನೆ ಮಾಡೋಕ್ಕಾಗಲ್ಲ. ಎಷ್ಟು ಫಿಟ್ನೆಸ್ಸಲ್ಲಿ ಇನ್ವಾಲ್ವ್ ಆಗಿರ್ತಾರೆ ಅಂದರೆ ಅವರು ಅಷ್ಟು ಯೋಚನೆ ಮಾಡ್ತಾರೆ. ಇವಾಗ ಏನಾದ್ರು ತಿನ್ನಬೇಕು ಅಂದರೆ ಇಲ್ಲ, ಸಖತ್ ಯೋಚನೆ ಮಾಡ್ತಾರೆ ಅವ್ರ ಫಿಟ್ನೆಸ್ ಬಗ್ಗೆ. ಬಟ್ ಇಲ್ಲಿ ಅಷ್ಟೊಂದು ನಾಲೆಜು ಇಲ್ಲ. 100% ಇದು ಬೇಜಾರಾಗೋದೆ, ಬಟ್ ಇಲ್ಲ. ಸೊ ಎಲ್ಲರೂ ಇಲ್ಲಿ ಫಿಟ್ನೆಸ್ ಅಂದರೆ ಎಷ್ಟು ಇಂಪಾರ್ಟೆಂಟ್ ಜೀವನಕ್ಕೆ, ನೀವು ತಿನ್ನೋದು ಎಷ್ಟು ಇಂಪಾರ್ಟೆಂಟು, ಮಲ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟು, ನೀವು ಆ್ಯಕ್ಟಿವ್ ಆಗಿರೋದು ಅಷ್ಟೇ ಇಂಪಾರ್ಟೆಂಟು, ನೀವು ಹೆಲ್ದಿಯಾಗಿ ತಿನ್ನೋದು ಅಷ್ಟೇ ಇಂಪಾರ್ಟೆಂಟು ಅನ್ನೋದು ಅವ್ರ ತಲೆಗೆ ತುಂಬಿ ಬಿಸಾಕಬೇಕು. ಆ್ಯಂಡ್ ಇನ್ನೂ ಹೋಗ್ತಾ ಪ್ಲ್ಯಾನ್ಸ್ ಜಾಸ್ತಿ ಆಗುತ್ತೆ, ಮಾಡೋಣ. ನೆಕ್ಸ್ಟ್ ಕ್ವಶನ್, ಯುವರ್ ಇನ್ಕಮ್ ಸೋರ್ಸ್. ನನ್ನ ಇನ್ಕಮ್ ಸೋರ್ಸಸ್ ಅಂದರೆ ಇವಾಗ ನಂದು ಒಂದು ಸ್ವಲ್ಪ ಮಲ್ಟಿಪಲ್ ಇನ್ಕಮ್ ಸೋರ್ಸಸ್ ಇದೆ. ಅದರಿಂದನೇ ನನಗೆ ಇವಾಗ ಹೆಲ್ಪ್ ಆಗ್ತಾ ಇರೋದು. ಆ್ಯಂಡ್ ಎಲ್ಲರಿಗೂ ಅಷ್ಟೇ ಮಲ್ಟಿಪಲ್ ಇನ್ಕಮ್ ಸೋರ್ಸಸ್ ಇದ್ರೇ ಹೆಲ್ಪ್ ಆಗೋದು ಜೀವನದಲ್ಲಿ. ಸೊ ಎಸ್, ಅಷ್ಟು ಒಂದೇ ಇನ್ಕಮ್ ಸೋರ್ಸ್ನ ನಂಬ್ಕೊಂಡಿರೋಕ್ಕಾಗಲ್ಲ ಅನ್ನೋದಕ್ಕಿಂತ ಅದು ಯಾವುದಕ್ಕೂ ಸಾಲಲ್ಲ. ಸೊ ನಾನು ಹೇಳೋದು ಅಷ್ಟೇ ಎಲ್ಲರಿಗೂ, ಒಂದು ಮಲ್ಟಿಪಲ್ ಸೋರ್ಸಸ್ ಆಫ್ ಇನ್ಕಮ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಎಲ್ಲ ಕಡೆಯಿಂದ ದುಡ್ಡು ಬರೋ ಥರ ಕ್ರಿಯೇಟ್ ಮಾಡ್ಕೊಳ್ಳಿ. ಆ್ಯಂಡ್ ಇವಾಗ ನನ್ನ ಇನ್ಕಮ್ ಸೋರ್ಸಸ್ಗೆ ಬಂದರೆ, ನಾನು ನಾರ್ಮಲ್ಲಾಗಿ ವರ್ಕ್ಗೆ ಹೋಗ್ತೀನಿ. ಅದರಿಂದ ನನಗೊಂದು ಇನ್ಕಮ್ ಸೋರ್ಸ್ ಬರುತ್ತೆ. ಆ್ಯಂಡ್ ಎರಡನೇ ಇನ್ಕಮ್ ಸೋರ್ಸ್ ಬಂದ್ಬಿಟ್ಟು ನಾನು ಆನ್ಲೈನಲ್ಲಿ ಪರ್ಸ್ನಲ್ ಟ್ರೈನಿಂಗ್ ಕೊಡ್ತೀನಿ. ಲೈಕ್ ವೆಯ್ಟ್ ಲಾಸ್, ವೆಯ್ಟ್ ಗೇನ್, ಈ ಥರ ಜನರಲ್ ಟ್ರಾನ್ಸ್ಫಾರ್ಮೇಷನ್ ಏನಿದ್ರು ನಾನು ಅವ್ರಿಗೆ ಪರ್ಸ್ನಲ್ ಟ್ರೈನಿಂಗ್ ಕೊಡ್ತಾ ಇರ್ತೀನಿ. ಆ್ಯಂಡ್ ಅದು ಮೋಸ್ಟ್ ಅಫೋರ್ಡೆಬಲ್ ಪ್ರೈಸ್ಗೆ. ಸೊ ಆ ಪ್ರೈಸು ಎಲ್ಲರಿಗೂ ಜನಕ್ಕೆಲ್ಲ ಇಷ್ಟ ಆಗಿದೆ. ಸೊ ಅವರು ಪರ್ಸ್ನಲ್ ಟ್ರೈನಿಂಗ್ ತೊಗೋತಿದ್ದಾರೆ ಆ್ಯಂಡ್ ಬೆಟರ್ ರಿಸಲ್ಟ್ಸ್ ಬರ್ತಿದೆ. ಸ್ವಲ್ಪ ದಿನದಲ್ಲೇ ಎಲ್ಲ ಅಪ್ಡೇಟ್ ಮಾಡ್ತೀನಿ, ನೀವು ತಲೆ ಕೆಡ್ಸ್ಕೊತೀರ ಪಕ್ಕ ರಿಸಲ್ಟ್ಸ್ ನೋಡ್ಬಿಟ್ಟು. ಆ್ಯಂಡ್ ಎಸ್, ಪರ್ಸ್ನಲ್ ಟ್ರೈನಿಂಗ್ ಕೊಡ್ತೀನಿ. ಸೊ ಅದರಿಂದನೂ ಇನ್ಕಮ್ ಸೋರ್ಸ್ ಕ್ರಿಯೇಟ್ ಆಗುತ್ತೆ. ಈಗ ಅಟ್ ಪ್ರೆಸೆಂಟ್ ಇದರಲ್ಲಿ ಇರೋದು ಅಂದರೆ ಇವೆರಡೇ ಇನ್ಕಮ್ ಸೋರ್ಸು. ಆ್ಯಂಡ್ ಮುಂದೆ ಇನ್ನೂ ಬೇಜಾರು ಇನ್ಕಮ್ ಸೋರ್ಸಸ್ ಕ್ರಿಯೇಟ್ ಆಗುತ್ತೆ. 100% ಅದು ನನಗೂ ಗೊತ್ತು. ಅದು ಹೆಂಗೆ ಕ್ರಿಯೇಟ್ ಮಾಡ್ಕೋತೀನಿ ಅಂತ ನಿಮಗೂ ಗೊತ್ತಾಗಬೇಕು ಅಂದರೆ ಕಮೆಂಟ್ ಮಾಡಿ, 100% ಒಂದು ವೀಡಿಯೋ ಮಾಡ್ತೀನಿ. ಸೊ ನಿಮಗೂ ಅದು ಹೆಲ್ಪ್ ಆಗ್ಬೋದು. ಎಸ್, ಫಿಟ್ನೆಸ್ ಫೀಲ್ಡಲ್ಲಿ ಹೆಂಗೆ ಇನ್ಕಮ್ ಸೋರ್ಸಸ್ನ ಜನ್ರೇಟ್ ಮಾಡ್ಕೋಬೋದು ಅಂತ. ಸೊ ಇವಾಗ ಅಟ್ ಪ್ರೆಸೆಂಟ್ ಇರೋದು 2 ಇನ್ಕಮ್ ಸೋರ್ಸಸ್ಸು. ಒಂದು ನಾನು ನಾರ್ಮಲ್ ಒಂದು ಕೆಲಸಕ್ಕೆ ಹೋಗ್ತೀನಿ ಆ್ಯಂಡ್ ಇನ್ನೊಂದು ಪರ್ಸ್ನಲ್ ಟ್ರೈನಿಂಗ್ ಕೊಡ್ತೀನಿ. ಸೊ ಇವೆರಡು ನನ್ನ ಇನ್ಕಮ್ ಸೋರ್ಸಸ್. ಆ್ಯಂಡ್ ಇವಾಗ ನನಗೆ ಸಪ್ಲಿಮೆಂಟ್ಸ್ ಫ್ರೀಯಾಗಿ ಬರೋದ್ರಿಂದ ಸೊ ಆ ಎಕ್ಸ್ಪೆನ್ಸಸ್ಸು ನನಗೆ ಸೇವ್ ಆಯಿತು. ಈ ಥರ ಎಲ್ಲ ನೀವು ಮಾಡ್ಕೋಬೋದು. ಕಮೆಂಟ್ ಮಾಡಿ. ನೆಕ್ಸ್ಟ್ ಕ್ವಶನ್, ಬ್ರೋ ಹೌ ಮ್ಯಾಸ್ಟರ್ಬೇಷನ್ ಎಫೆಕ್ಟ್ಸ್. ಈ ಕ್ವಶನ್ಗೋಸ್ಕರನೇ ಕಾಯ್ತಾ ಇದ್ದೆ. ಬಂತು ಕ್ವಶನ್ನು, ಕರೆಕ್ಟಾಗಿ ಆನ್ಸರ್ ಕೊಡ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಇದರಿಂದ ನಿಮಗೆ ನಿಮ್ಮ ಬಾಡಿ ಬಿಲ್ಡಿಂಗ್ ಆಗಲಿ ನಿಮ್ಮ ಫಿಟ್ನೆಸ್ಗಾಗಲಿ ಏನೂ ಪ್ರಾಬ್ಲಮ್ ಇಲ್ಲ. ಫಸ್ಟ್ ತಿಂಗು ಇದನ್ನು ತಲೆಯಲ್ಲಿ ಫಿಕ್ಸ್ ಮಾಡ್ಕೊಬೇಡಿ. ನೀವು ಏನಾರ ಬಾಡಿ ಬಿಲ್ಡಿಂಗ್ ಮಾಡ್ತಿದ್ರೆ ಇಲ್ಲ ಫಿಟ್ನೆಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿದ್ದೀನಿ ಅಂದರೆ ಇದರಿಂದ ನಿಮ್ಮ ಪ್ರೋಗ್ರೆಸ್ಗೆ ಏನು ತೊಂದರೆ ಆಗಲ್ಲ. ಬಟ್ ನಿಮಗೆ ಪ್ರಾಬ್ಲಮ್ ಆಗೋದು ಎಲ್ಲಿ ಅಂದರೆ, ನೀವೀಗ ಗಲ್ಲಿಲಿ ಕ್ರಿಕೆಟ್ ಆಡ್ತಾ ಇದ್ದೀರಾ. ಸಿಂಪಲಾಗಿ ಹೇಳ್ತೀನಿ, ಅರ್ಥ ಮಾಡ್ಕೊಬೇಡಿ. ಗಲ್ಲಿಲಿ ಕ್ರಿಕೆಟ್ ಆಡೋಕ್ಕೆ ಇಷ್ಟಪಡ್ತಾ ಇದ್ದೀರಾ. ಸೊ ಈ ಗಲ್ಲಿಲಿ ಕ್ರಿಕೆಟ್ ಆಡೋದು ನೀವು ಅಭ್ಯಾಸ ಆಗಿಬಿಟ್ರೆ ಮುಂದೆ ಸ್ಟೇಡಿಯಮಲ್ಲಿ ನಿಮ್ಮ ಕೈಯಲ್ಲಿ ಆಡೋಕ್ಕಾಗಲ್ಲ. ಕ್ಲಿಯರ್? ಕರೆಕ್ಟಾಗಿ ಹೇಳಿದ್ದೀನಿ. ತಲೆ ಇಟ್ಟು ಯೋಚನೆ ಮಾಡಿ. ನೀವು ಈ ಗಲ್ಲಿಲಿ ಕ್ರಿಕೆಟ್ ಆಡೋಕ್ಕೆ ಅಭ್ಯಾಸ ಆಗೋದ್ರೆ ಮುಂದೆ ನೀವು ಸ್ಟೇಡಿಯಮಲ್ಲಿ ಆಡೋಕ್ಕೆ ಆಗಲ್ಲ. ಸೊ ಇದರಿಂದ ನಿಮ್ಮ ಮಸಲ್ಗಾಗಲಿ ನಿಮ್ಮ ಬಾಡಿಗಾಗಲಿ ಏನೂ ತೊಂದರೆ ಆಗಲ್ಲ. ಬಟ್ ನಿಮ್ಮಲ್ಲಿರೋ ಆ ಫೋಕಸ್ಸು, ಆ ಡಿಸಿಪ್ಲಿನು ಸರ್ವನಾಶ ಆಗೋಗ್ಬಿಡುತ್ತೆ.
ಇದಕ್ಕೆ ಮೇನ್ ಹಾರ್ಮೋನ್ ಟೆಸ್ಟಾಸ್ಟೆರಾನ್, ಅದು ಆ ಟೈಮಲ್ಲಿ ಡೌನ್ ಆಗುತ್ತೆ, ಮತ್ತು ಅದು ನಾರ್ಮಲ್ ಲೆವೆಲಿಗೆ ಬಂದ್ಬಿಡುತ್ತೆ. ಬಟ್ ನಿಮ್ಮ ಮೈಂಡ್ ಅನ್ನೋದು ಏನಿದೆಯಲ್ಲ ಹೋಗ್ತಾ ಹೋಗ್ತಾ ಅದಕ್ಕೆ ಅಭ್ಯಾಸ ಆಗಿಬಿಡುತ್ತೆ. ಸೊ ಇದನ್ನು ನೀವು ಎಷ್ಟು ಬೇಗ ಅವಾಯ್ಡ್ ಮಾಡ್ತೀರಾ ಅಷ್ಟು ಬೇಗ ನಿಮಗೆ ಒಳ್ಳೆಯದು. ಬರೀ ಇದರಿಂದ ಹೇಳ್ತಾ ಇಲ್ವಾ, ನಿಮ್ಮ ಮಸಲ್ ಬಿಲ್ಡಿಂಗ್ ಪ್ರೊಸೆಸ್ಗಾಗಲಿ ನಿಮ್ಗೆ ಯಾವುದಕ್ಕೂ ಇದರಿಂದ ಏನು ಪ್ರಾಬ್ಲಮ್ಮೇ ಆಗಲ್ಲ. ಬಟ್ ನಾನು ಹೇಳ್ತಾ ಇರೋದೇನೆಂದರೆ, ನಿಮಗೆ ಲೈಫಲ್ಲಿ ಒಂದು ಡಿಸಿಪ್ಲಿನ್ ಅನ್ನೋದು ಏನಿರುತ್ತೆ ಅದು ಹೋಗುತ್ತೆ, ಒಂದು ಫೋಕಸ್ಸು, ಒಂದು ಕಾನ್ಫಿಡೆನ್ಸ್ ಅನ್ನೋದು ಏನಿರುತ್ತೆ ಅದೆಲ್ಲ ಸರ್ವನಾಶ ಆಗುತ್ತೆ. ಜಸ್ಟ್ ಆ ಟೈಮ್ ರಿಲ್ಯಾಕ್ಸೇಷನ್ಗೋಸ್ಕರ ಅಷ್ಟೇ, ಅದು ಬಿಟ್ಟರೆ ಇದರಲ್ಲಿ ಏನೂ ಇಲ್ಲ. ನೀವು ಒಂದು ಸತಿ ಬಿಟ್ಟು ನೋಡಿ, ಆಮೇಲೆ ಹಬ್ಬ. ಸೊ ಎಸ್, ಕಾಮಿಡಿಯಾಗೂ ಹೇಳಿದ್ದೀನಿ, ಡೀಪಾಗೂ ಹೇಳಿದ್ದೀನಿ, ಏನು ಮಾಡಬೇಕು ಅಂತಲೂ ಹೇಳಿದ್ದೀನಿ, ಏನಾಗುತ್ತೆ ಅಂತಲೂ ಹೇಳಿದ್ದೀನಿ. ಇದ್ರ ಮೇಲೆ ನಿಮಗೆ ಬಿಟ್ಟಿದ್ದು. ಟಾಟಾ, ಗುಡ್ ಬೈ. ಸೊ ನೆಕ್ಸ್ಟ್ ಕ್ವಶನು, ವಾಟ್ಸ್ ಯುವರ್ ಮಂತ್ಲಿ ಪ್ಯಾಕೇಜ್ ಆ್ಯಂಡ್ ಯುವರ್ ಡಯಟ್ ಪ್ಯಾಕೇಜ್? ಸೊ ಅದು ಮೋಸ್ಟ್ಲಿ ನಮ್ಮ ಈ ಫಿಟ್ನೆಸ್ಗೋಸ್ಕರ, ಈ ಬಾಡಿ ಬಿಲ್ಡಿಂಗ್, ಈ ಪ್ರೆಪ್ಗೋಸ್ಕರ ಎಷ್ಟು ಖರ್ಚಾಗುತ್ತೆ ಅಂತ ಕೇಳಿರ್ಬೋದು. ಇದರಲ್ಲಿ ತುಂಬ ಖರ್ಚುಗಳು ಬರುತ್ತೆ 100%. ಬಟ್ ನಾವು ಹೆಂಗೆ ಮ್ಯಾನೇಜ್ ಮಾಡ್ತೀವಿ ಅನ್ನೋದು ಡಿಪೆಂಡು. ಇವಾಗ ನನಗೆ ಇದರಲ್ಲಿ ಬಂದ್ಬಿಟ್ಟು ಫಸ್ಟ್ ಖರ್ಚು, ಮೇಯ್ನ್ ಖರ್ಚು ಬಂದ್ಬಿಟ್ಟು ನಂದು ಕೋಚ್ದು ಫೀಸ್ ಬರುತ್ತೆ. ಅವ್ರದ್ದು 6 ತಿಂಗಳದ್ದು, ವರ್ಷದ್ದು ಎಲ್ಲ ಇರುತ್ತೆ. ಸೊ ನಾವು ಹೆಂಗೆ ಪೇ ಮಾಡ್ತೀವಿ ಅದ್ರ ಮೇಲೆ. ಸೊ ವರ್ಷಕ್ಕೆ 6 ತಿಂಗಳಿಗೆ ಫೀಸ್ ಇರುತ್ತೆ. ಸೊ ಅದೊಂದು ನಮಗೆ ಮಂತ್ಲಿ, ಅದೊಂದು ನಮಗೆ ಎಕ್ಸ್ಪೆನ್ಸ್ ಬರುತ್ತೆ. ಆ್ಯಂಡ್ ಅದು ಬಿಟ್ಟರೆ ನೆಕ್ಸ್ಟ್ ಬರೋದೇ ನಮ್ಮ ಡಯಟ್ ಎಕ್ಸ್ಪೆನ್ಸಸ್ಸು. ಸೊ ಡಯಟಲ್ಲಿ ಈಗ ನನಗೆ ಸಪ್ಲಿಮೆಂಟ್ಸ್ ಎಲ್ಲ ಫ್ರೀಯಾಗಿ ಬರ್ತಾಯಿದೆ, ಅದು ನಿಮಗೂ ಗೊತ್ತು. ಬೀಚ್ ಲೈಫಿಂದ ನನಗೆ ಸಪ್ಲಿಮೆಂಟ್ಸ್ ಎಲ್ಲ ಫ್ರೀಯಾಗಿ ಬರ್ತೈತೆ. ಸೊ ಸಪ್ಲಿಮೆಂಟ್ಸಲ್ಲಿ ಆಲ್ಮೋಸ್ಟ್ ಯಾವುದು ಖರ್ಚಿಲ್ಲ, ಬಿಕಾಸ್ ಪ್ರೀ ವರ್ಕೌಟು, ಕ್ರಿಯೇಟಿನು, ವೇ ಪ್ರೋಟೀನ್ ಎಲ್ಲ ಅವ್ರದ್ದೇ ಬರ್ತೈತೆ. ಆ್ಯಂಡ್ ನಾನು ಅವ್ರದ್ದೇ ಯೂಸ್ ಮಾಡ್ತಾಯಿದ್ದೀನಿ ಈಗ ಅಟ್ ಪ್ರೆಸೆಂಟು. ಸೊ ಸಪ್ಲಿಮೆಂಟ್ಸ್ದೇನು ಖರ್ಚಿಲ್ಲ. ಆ್ಯಂಡ್ ಡಯಟ್ ವಿಷಯಕ್ಕೆ ಬಂದರೆ, ನಾರ್ಮಲ್ ಫುಡ್ಡಲ್ಲಿ ಏನು ಡಯಟ್ ಮಾಡ್ತೀನಿ ಅದ್ರ ವಿಷಯಕ್ಕೆ ಬಂದರೆ, ಎಸ್, ಡೈಲಿ ನಂದು ಎಕ್ಸ್ಪೆನ್ಸ್ ಆಗೋದು ಅಂದರೆ ಚಿಕನ್ನು, ಮೊಟ್ಟೆ. ಇದು ಡೈಲಿ ಚಿಕನ್ನು ಮೊಟ್ಟೆ 2 ಸೇರಿ 100 ರೂಪಾಯಿ ಲೆಕ್ಕ ಹಾಕೊಂಡ್ರು ತಿಂಗ್ಳಿಗೆ ಅದೊಂದು 3000. ಆ್ಯಂಡ್ ವಾರದಲ್ಲಿ, ಆ್ಯಂಡ್ ವಾರಕ್ಕೆ ಒಂದು ಸತಿ ವೆಜಿಟೇಬಲ್ಸ್ ತೊಗೊಬರ್ತೀನಿ, ಅದೊಂದು 200 ರೂಪಾಯಿ ಅಂದರೆ ವಾರಕ್ಕೆ ಅದೊಂದು 1000. ಆ್ಯಂಡ್ ಇನ್ನು ನಾರ್ಮಲ್ ಓಟ್ಸು ತಿಂಗಳಿಗೆ ಒಂದು 2 kg ಖಾಲಿ ಆಗುತ್ತೆ, ಅದೊಂದು 500 ರೂಪಾಯಿ. ಇನ್ನೇನೈತೆ, ಇನ್ನು ಚಿಕ್ಕ ಪುಟ್ಟ ಖರ್ಚು ಬರುತ್ತೆ. ನಾನು ಇದುವರೆಗೂ ಯಾವತ್ತೂ ಈ ಥರ ಡಯಟ್ನ ಲೆಕ್ಕನೇ ಮಾಡಿಲ್ಲ ನಾನು. ಬಿಕಾಸ್ ಲೆಕ್ಕ ಮಾಡಿ ಅದೇನಾರ ಜಾಸ್ತಿ ಬಂದ್ಬಿಟ್ರೆ ಇಷ್ಟೆಲ್ಲ ಖರ್ಚು ಮಾಡಬೇಕಾ ಅನ್ನೋದೊಂದು ಮೈಂಡ್ ಸೆಟ್ ಬಂದ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನು ಇವತ್ತವರೆಗೂ ನನ್ನ ಡಯಟ್ ಎಷ್ಟಾಗೈತೆ, ನನ್ನ ಡಯಟ್ ಎಕ್ಸ್ಪೆನ್ಸ್ ಎಷ್ಟಾಗುತ್ತೆ ಅಂತ ನಾನು ಇದುವರೆಗೂ ಲೆಕ್ಕ ಹಾಕಿಲ್ಲ, ಹಾಕೋದು ಇಲ್ಲ. ಅಷ್ಟೆಲ್ಲ ಲೆಕ್ಕ ಹಾಕ್ಬಿಟ್ರೆ ಏನಾರು ಒಂದು ಸ್ವಲ್ಪ ಜಾಸ್ತಿ ಬಂದ್ಬಿಟ್ರೆ ಇಷ್ಟೆಲ್ಲ ಖರ್ಚು ಮಾಡಬೇಕಾ ಅಂತ ಎಲ್ಲರ ಥರ ನನಗೂ ಮೈಂಡಿಗೆ ಬಂದ್ಬಿಡುತ್ತೆ. ಬಟ್ ನಂಗೆ ಅದು ಬರೋದು ಬೇಡ. ಹೆಂಗೋ ಬರ್ತೈತೆ, ಹೆಂಗೋ ಮಾಡ್ತಿದ್ದೀನಿ ಅಷ್ಟೇ. ಸೊ ಎಸ್, ಇದ್ರ ಬಗ್ಗೆ ಏನಾರ ಒಂದು ಕಂಪ್ಲೀಟಾಗಿ ವಿಡಿಯೋ ಬೇಕು, ಡಯಟ್ ಕಂಪ್ಲೀಟಾಗಿ ಎಕ್ಸ್ಪೆನ್ಸ್ ಎಷ್ಟಾಗುತ್ತೆ ನನಗೂ ಗೊತ್ತಾಗಬೇಕು, ನಿಮ್ಮ ಖರ್ಚು ಎಷ್ಟೈತೆ, ನಾನು ಒಂದು ಸ್ವಲ್ಪ ನಿಮ್ಗೆ ಹೆಲ್ಪ್ ಮಾಡ್ತೀನಿ ಅನ್ನೋರಿದ್ದರೆ ಕಮೆಂಟ್ ಮಾಡಿ. 100% ನೆಕ್ಸ್ಟ್ ಒಂದು ವಿಡಿಯೋ ಮಾಡ್ತೀನಿ, ಎಷ್ಟೆಷ್ಟು ಪ್ರತಿಯೊಂದು ಪಿನ್ ಟು ಪಿನ್ ಹೇಳ್ತೀನಿ ಎಷ್ಟು ಖರ್ಚಾಗುತ್ತೆ. ಸಪ್ಲಿಮೆಂಟ್ಸು ಸೇರಿಸಿ ನಿಮ್ಗೆ ಎಷ್ಟು ಖರ್ಚಾಗುತ್ತೆ ಅಂತ ಕಂಪ್ಲೀಟಾಗಿ ವಿಡಿಯೋ ಮಾಡ್ತೀನಿ. ಸೊ ಬೇಕು ಅಂದರೆ ಕಮೆಂಟ್ ಮಾಡಿ. ಆ್ಯಂಡ್ ಕ್ವಶನ್ಸ್ ಇಷ್ಟೇ ಹೇಳಿಲ್ವಾ, ಕಮ್ಮಿ ಕ್ವಶನ್ಸ್ ಬಂದಿರೋದು. ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಕ್ವಶನ್ಸ್ ಅಷ್ಟೇ ಬಂದಿರೋದು. ಸೊ ಇದರಿಂದ ನಿಮ್ಗೊಂದು ಸ್ವಲ್ಪ ಎಂಟರ್ಟೈನ್ಮೆಂಟು, ಒಂದು ಸ್ವಲ್ಪ ಇನ್ಫಾರ್ಮೇಷನ್ನು, ಟೋಟಲ್ ಆಗಿ ಇನ್ಫರ್ಟೈನ್ಮೆಂಟ್ ಸಿಕ್ತು ಅಂತ ನಾನು ಅನ್ಕೋತಾ ಇದ್ದೀನಿ. ಸೊ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್, ಬಾಯ್, ಪೀಸ್.